ಎಲ್ರಿಗೂ ನಮಸ್ಕಾರ. ಬಹಳ ವಿದ್ಯಾರ್ಥಿಗಳು CTET ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿಕೊಡಿ ಗುರುಗಳೇ. ನಮಗೆ ವಿಶೇಷವಾಗಿ ಕನ್ನಡ ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಪ್ರಶ್ನೆ ಪತ್ರಿಕೆಗಳು ಅನ್ನು ನಮಗೆ ಸಂಪೂರ್ಣವಾಗಿ ವಿವರಿಸಿ ಅಂತ ಕೇಳ್ಕೊಳ್ತಾ ಇರೋದರಿಂದ ಇವತ್ತಿನ ಈ ಒಂದು ವಿಡಿಯೋನ ನಿಮಗೆ ನಾನು ತೊಗೊಂಬಂದೀನಿ. ಈ CTET ಪ್ರಶ್ನೆ ಪತ್ರಿಕೆ 14/12/2024 ಒಳಗಾಗಿತ್ತು. ಸೊ ಇವತ್ತಿನ ಈ ಒಂದು ಸೆಷನ್ ಒಳಗಡೆ ನಾವು ಸಾಮಾನ್ಯವಾಗಿ ಎಲ್ಲ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ನಾನು ನಿಮಗೆ ತೋರಿಸಲಿಕ್ಕೆ ಇರ್ತೀನಿ. ಈ ರೀತಿಯ ಬುಕ್ಲೇಟನ್ನು ನಿಮಗೆ ಲ್ಯಾಂಗ್ವೇಜ್ 1 ಕನ್ನಡ, ಲ್ಯಾಂಗ್ವೇಜ್ 2 ಕನ್ನಡ ಎರಡನ್ನೂ ಸೇರಿಸಿ ಒಂದು ಮೇನ್ ಬುಕ್ಲೇಟ್ ಜೊತೆಗೆ ಈ ಬುಕ್ಲೇಟನ್ನು ಸಪ್ರೇಟಾಗಿ ಕೊಡ್ತಾರೆ ಪರೀಕ್ಷೆ ಒಳಗಡೆ. ಸೊ ನೀವು ಕೇಳ್ಕೊಳ್ಬೇಕು. ಲ್ಯಾಂಗ್ವೇಜ್ 1 ಕನ್ನಡ ಅಂತ ಯಾರು ಆಯ್ಕೆ ಮಾಡ್ಕೊಂಡಿರಿ ಅವರಿಗೆ ಮೊದಲಿಗೆ ನಿಮಗೆ ಒಂದು ಪ್ಯಾಸೇಜನ್ನು ಕೊಡ್ತಾರೆ. ಒಂದು ಪ್ಯಾಸೇಜನ್ನು ಕೊಟ್ಟು ನೀವೇನು ಮಾಡಬೇಕು, ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೀವು ಓದಿ ಉತ್ತರಿಸಬೇಕು. ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಬಟ್ ನಾನು ಕೆಲವೊಂದಿಷ್ಟು ಅನುಭವಗಳನ್ನು ನಿಮ್ಗೆ ನಾನು ಹೇಳಕ್ಕೆ ಹೋಗ್ತೀನಿ. ಪ್ಯಾಸೇಜ್ ಅಷ್ಟು ಸುಲಭ ಇರೋದಿಲ್ಲ. ಒಂದು ಸಲ ಓದಿ ಬೇಗನೆ ಅರ್ಥ ಮಾಡ್ಕೊಳಿಕ್ಕಾಗಲ್ಲ. ಕೆಲವೊಂದು ಸಲ ಏನಾಗಿರ್ತಾವೆ ಅಂತಂದರೆ ಈ ಏನು ಪ್ಯಾಸೇಜ್ಗಳು ಏನಾಗಿರ್ತಾವೆ ಅಂತಂದರೆ ಭಾಷಾಂತರವಾಗಿ ಬಂದಿರ್ತಾವೆ. ನೇರವಾಗಿ ಕನ್ನಡದೊಳಗಡೆ ಈ ಒಂದು ಪ್ಯಾಸೇಜನ್ನು ತಯಾರಿ ಮಾಡಿದರೆ ಸಮಸ್ಯೆ ಆಗೋದಿಲ್ಲ. ಭಾಷಾಂತರ ಮಾಡಿದಾಗ ನಮಗೆ ಅರ್ಥ ಆಗೋದಿಲ್ಲ. ಸೊ ಆದ ಕಾರಣ ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದನ್ನು ಕೂಡ ಈಸಿ ಮತ್ತು ಯಾವುದನ್ನು ಕೂಡ ಡಿಫಿಕಲ್ಟ್ ಅಂತ ತಿಳ್ಕೊಕೋಬೇಡಿ. ಇದ್ರ ಜೊತೆಗೆ ನಾವು ಏನು ನೋಡ್ಕೋಬೇಕು ಅಂತಂದರೆ ದ್ವಿರುಕ್ತಿಯನ್ನು ನೋಡ್ಕೋಬೇಕು. ಕೇವಲ ನಾನು ಇಲ್ಲಿ ಬಗ್ಗೆ ಅಷ್ಟೇ ಹೇಳ್ತಾ ಇಲ್ಲ. ನೀವು ನಿಮ್ಮ ಒಂದು ಕನ್ನಡ ಶಾಲೆಯ ಪುಸ್ತಕಗಳಾಗಿರ್ಬೋದು ಅಥವಾ ಕೇಂದ್ರದ ಪುಸ್ತಕಗಳಾಗಿರ್ಬೋದು, ಸಾಮಾನ್ಯವಾಗಿ ನೀವು ಕರ್ನಾಟಕದೊಳಗೆ ಯಾವುದು ಕನ್ನಡ ವ್ಯಾಕರಣ ಪುಸ್ತಕ ಓದ್ತಾ ಇದ್ರಲ್ಲ ಅಥವಾ ಪದಕೋಶ ಓದ್ತಾ ಇದ್ರಲ್ಲ ಅದನ್ನು ದ್ವಿರುಕ್ತಿ, ಜೋಡಿ ಪದ, ಅನ್ಯಾದೇಶ ಪದ, ಸಂಖ್ಯಾವಾಚಕ ನೋಡ್ಕೊಳ್ಳಿ. ಇನ್ನು ಸಂಧಿಗಳನ್ನು ನೋಡ್ಕೊಳ್ಳಿ. ದಯವಿಟ್ಟು ಸಂಧಿ, ಆಗಮ, ಲೋಪ ಮತ್ತು ಆದೇಶ ಗುಣಸಂಧಿಗಳನ್ನು ನೋಡ್ಕೊಳ್ರಿ. ಇನ್ನು ಸಂಸ್ಕೃತ ಮತ್ತು ಪದದಲ್ಲಿರುವಂಥ ವಿಭಕ್ತಿ ಪ್ರತ್ಯಯಗಳನ್ನು ಕೇಳ್ತಾ ಇದ್ದರೆ ಇದನ್ನು ನೀವು ನೋಡ್ಕೋಬೇಕು. ಅಂದರೆ ವ್ಯಾಕರಣವನ್ನು ಕೂಡ ನಾವು ನೋಡ್ಕೊಳ್ಳೋದು ಅತ್ಯಂತ ಪ್ರಮುಖವಾಗಿದೆ. ಓಕೆನಾ? ಸೊ ನಾನು ಹೆಚ್ಚಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ವಿವರಣೆ ಮಾಡಲಿಕ್ಕೆ ಬಂದಿರುವುದು ಪೆಡಗಾಗಿ ಬೋಧನಾಶಾಸ್ತ್ರ. ಆದರೆ ಅಷ್ಟೇ ರೀತಿಯೊಳಗಡೆ ನಮಗೆ ಈ ಗ್ರಾಮರ್ ಕೂಡ ಅಂದರೆ ವ್ಯಾಕರಣ ಕೂಡ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆನಾ? ನೋಡಿರಿ, ಇಲ್ಲಿ ಕೂಡ ವಿಭಕ್ತಿ ಮತ್ತು ಪ್ರತ್ಯಯವನ್ನು ಕೇಳ್ತಾ ಇದ್ದಾರೆ. ಅಂದರೆ ಒಂದು ಪದ್ಯ, ಒಂದು ಗದ್ಯವನ್ನು ಕೊಟ್ಟು ನಿಮ್ಮನ್ನು ಅವರು ಕಾಂಪ್ರಿಹೆನ್ಷನ್ ಮಾಡ್ತಾರೆ. ಓಕೆ, ಇದು ನಿಮಗೆ ನೆನಪಿರಲಿ. ಇನ್ನು 106ನೇ ಪ್ರಶ್ನೆಯಿಂದ ನಿಮಗೆ ಬೋಧನಾಶಾಸ್ತ್ರ ಕನ್ನಡ ಪೆಡಗಾಗಿ ಪ್ರಾರಂಭ ಆಗುತ್ತೆ. ಯಾರು ಲ್ಯಾಂಗ್ವೇಜ್ 1 ಕನ್ನಡ ಅಂತ ತೆಗೆದುಕೊಂಡಿರಿ ಅವ್ರಿಗೆ 106ರಿಂದ ಸ್ಟಾರ್ಟ್ ಆಗ್ತದೆ. ಈ 106 ಕನ್ನಡದಲ್ಲಿ ಏನಿದೆಯಲ್ಲ, ಇಂಗ್ಲೀಷ್ ಒಳಗೆ ಕೂಡ 106 ಏನು ಲ್ಯಾಂಗ್ವೇಜ್ 1 ಇಂಗ್ಲೀಷ್ ಇರ್ತದಲ್ಲ ಅಲ್ಲಿಂದನೇ ಸಾಮಾನ್ಯವಾಗಿ ಪ್ರಶ್ನೆಗಳು ಇಲ್ಲಿಗೆ ಕನ್ನಡಕ್ಕೆ ಭಾಷಾಂತರ ಆಗಿರ್ತಾವೆ. ನೆನಪಿರಲಿ, ಅಲ್ಲಿ ಏನು ಪ್ರಶ್ನೆಗಳಿರ್ತಾವೆ ಅವೇ ಕೂಡ ಭಾಷಾಂತರವಾಗಿ ಇಲ್ಲಿ ಇರ್ತಾವೆ. ನೀವು ಒಂದಿಷ್ಟು ಒರಿಜಿನಲ್ ಕ್ವಶನ್ ಪೇಪರ್ಸನ್ನು ನೀವು ರೆಫರ್ ಮಾಡಬೇಕು. ಒರಿಜಿನಲ್ ಕ್ವಶನ್ ಪೇಪರ್ಸನ್ನು ರೆಫರ್ ಮಾಡಲಿಕ್ಕೆ ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ಬೋದು ಅಥವಾ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಅಥವಾ ಕಮೆಂಟಲ್ಲಿ ನಾನು ನಿಮಗೆ ಸಂಪರ್ಕಿಸುವಂಥ ಸಂಖ್ಯೆಯನ್ನು ಕೊಟ್ಟಿರ್ತೇನೆ. ಅದ್ರ ಮುಖಾಂತರ ಸಂಪರ್ಕಿಸ್ಬೋದು. ನೇರವಾಗಿ ಈ ವಿಷಯದ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಪಠ್ಯ ಮತ್ತು ಅಥವಾ ಕೆಲವು ಹೇಳಿಕೆಗಳಿದಾವೆ. ಈ ಪಠ್ಯ ಭಾಷೆ ರಿಜಿಸ್ಟರ್ ಯಾವುದನ್ನು ಪ್ರತಿನಿಧಿಸ್ತದಂತ. ಈ ಪಠ್ಯದ ಭಾಷೆ ಯಾವ ಭಾಷಾ ರಿಜಿಸ್ಟರ್ ಅಂತಂದರೆ, ಈಗ ನಾವು ಭಾಷೆಯೊಳಗಡೆ ಮತ್ತೆ ಅಗೇನ್ ಆ ಭಾಷಾದ ಕೆಲವೊಂದು ರಿಜಿಸ್ಟರ್ಸ್ಗಳು ಬಂದು ಬರ್ತಾವೆ. ಅಂದರೆ ಈಗ ನಾವು ಹೇಳ್ತೀವಲ್ವ ಮೂಲ ಭಾಷೆ, ಅದರದ್ದು ಒಂದು ನಾವು ಏನು ಗ್ರಾಂಥಿಕ ಭಾಷೆ ಅಂತ. ಸೊ ಆ ಒಂದು ಭಾಷಾ ಮತ್ತು ಉಪಭಾಷೆ ಅನ್ನೋ ಸಾಮಾನ್ಯವಾಗಿ ಕಾಣ್ತೀವಿ. ಸೊ ಅದರ ಬಗ್ಗೆ ಒಂದು ಹೇಳಿಕೆಗಳನ್ನ ಕೊಟ್ಟಾರ ನೋಡ್ರಿ. ಇಲ್ಲಿ ಭಾರತೀಯ ಸಂವಿಧಾನದ ಪ್ರತಿಯೊಬ್ಬ ವ್ಯಕ್ತಿಯು ಸಮಾನ ಎಂದು ಗುರುತಿಸಿದ. ನೋಡಿ, ಪ್ರತಿಯೊಂದು ಪದನೂ ಬಹಳ ಇಂಪಾರ್ಟೆಂಟ್. ಇಲ್ಲಿ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯು ಪುರುಷ, ಮಹಿಳೆ, ಎಲ್ಲ ಜಾತಿಯ ಜನರು, ಧರ್ಮಗಳು, ಬುಡಕಟ್ಟು ಸಮುದಾಯ, ವಿಭಿನ್ನ ಶೈಕ್ಷಣಿಕ, ಆರ್ಥಿಕ ಹಿನ್ನೆಲೆ ಎಲ್ಲರೂ ಸಮಾನವಾಗಿ ಪರಿಗಣಿಸುತ್ತದೆ. ಇದರ ಅರ್ಥ ಸಮಾನತೆ ಹೋಗುತ್ತದೆ ಎಂದಲ್ಲ, ಆದರೆ ಕನಿಷ್ಠ ಪ್ರಜಾಪ್ರಭುತ್ವದ ಭಾರತದಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಸಮಾನ ತತ್ವವನ್ನು ಒಪ್ಪಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನು ನೀವು ಯಾವ ಒಂದು ರಿಜಿಸ್ಟರ್ ಅಂತ ಕರಿತೀರಿ? ಇದನ್ನು ನಾನು ನಿಮಗೆ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಳೋದಾದರೆ ನೋಡಿ, ಒಂದು ಭಾರತ ಸಂವಿಧಾನ ಇದೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಸಮಾನದಿಂದ ಗುರುತಿಸ್ತೇವೆ ನಾವು. ಹಾಗಾದರೆ ಪ್ರತಿಯೊಬ್ಬ ದೇಶದ ವ್ಯಕ್ತಿ ಮತ್ತು ಪುರುಷ, ಮಹಿಳೆ ಏನು ಇದ್ದಾರಲ್ಲ ಅವರು ಯಾವುದೇ ಜಾತಿಯವರಾಗಿರಲಿ, ಜನರಾಗಿರಲಿ, ಬುಡಕಟ್ಟರಾಗಿರಲಿ, ಸಮುದಾಯದ ಶೈಕ್ಷಣಿಕ ಆರ್ಥಿಕ ಹಿನ್ನೆಲೆಯವರಾಗಿರಲಿ ಇವನ್ನೆಲ್ಲ ಸಮಾನವಾಗಿ ಪರಿಗಣಿಸ್ತದೆ. ಇದರರ್ಥ ಅಸಮಾನತೆಯನ್ನು ಹೋಗಿಸ್ತದೆ. ಹಾಗಾದರೆ ಇದು ಏನು ಅಂತ ಕೇಳಿದೆ. ಇವನ್ನೆಲ್ಲ ವಿಷಯಗಳನ್ನು ಸಾಮಾನ್ಯವಾಗಿ ನಾವು ಸೈಂಟಿಫಿಕ್ ರಿಜಿಸ್ಟರ್ ಒಳಗೆ ನೋಡೋದಿಲ್ಲ, ಕಾನೂನು ರಿಜಿಸ್ಟರ್ ಒಳಗಡೆ ನೋಡೋದಿಲ್ಲ, ಸೋಷಿಯಲ್ ಸೈನ್ಸ್ ರಿಜಿಸ್ಟರ್ ಒಳಗೆ ನೋಡ್ತೀವಿ. ಅಫ್ಕೋರ್ಸ್ ನಿಮಗೆ ಕಾನೂನು ರಿಜಿಸ್ಟರ್ ಮತ್ತು ಸಮಾಜ ವಿಜ್ಞಾನ ರಿಜಿಸ್ಟರ್ ಅಂತ ಎರಡಕ್ಕೂ ಕೂಡ ಮಾರ್ಕ್ ಮಾಡಿದ್ದೀನಿ. ಬಟ್ ಅಫಿಷಿಯಲ್ ಕೀ ಆನ್ಸರ್ ಬಂದುಬಿಟ್ಟು ಆಪ್ಷನ್ 4
ಸೋಷಿಯಲ್ ಸೈನ್ಸ್ ರಿಜಿಸ್ಟರ್ ಇಸ್ ಅ ರೈಟ್ ಆನ್ಸರ್. 107ನೇ ಪ್ರಶ್ನೆಯ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಭಾಷೆಯೇ ಉಪಭಾಷೆಯನ್ನೇ ಕುರಿತಂತೆ ಕೆಳಗಿನ ಯಾವುದು ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಅವರು. ಉಪಭಾಷೆ ಅಂದರೆ ಸರಿಯಾದ ಹೇಳಿಕೆಗಳನ್ನು ನಾವೇನು ಮಾಡ್ಕೋಬೇಕಾಗಿದೆ, ಗುರುತಿಸಬೇಕಾಗಿದೆ. ಓಕೆ, ಉಪಭಾಷೆಯು ವಿಶಾಲವಾದ ವಿಭಾಗಕ್ಕೆ ಸೇರಿದ್ದಾಗಿದೆ ಮತ್ತು ಭಾಷೆ ಚಿಕ್ಕ ವಿಭಾಗದ್ದಾಗಿದೆ ಅಂತ ಹೇಳ್ತಾ ಇದೆ. ಇದು ತಪ್ಪಾದ ಹೇಳಿಕೆ ಆಗಿದೆ. ಓಕೆ, ಇದು ಕ್ಲಿಯರ್ ಆಗಿ ಗೊತ್ತಿರಲಿ. ಕೆಲವೊಮ್ಮೆ ವಿಭಿನ್ನ ಸಾಮಾಜಿಕ ಗುಂಪುಗಳು ಒಂದೇ ಭಾಷೆಯ ವಿಭಿನ್ನ ಉಪಭಾಷೆಗಳನ್ನು ಮಾತನಾಡಬಲ್ಲರು ಅಂತ ಹೇಳ್ತಾ ಇದ್ದಾರೆ. ಭಾಷೆಯ ಉಪಭಾಷೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾವ ಅಂತ ಹೇಳ್ತಾ ಇದ್ದಾರೆ ಅವರು. ಓಕೆ, 4ನೇ ಆಪ್ಷನ್ಸನ್ನು ತಾವುಗಳು ಓದ್ಕೋಬೇಕು. ಒಂದು ಭಾಷೆಯ ವಿವಿಧ ಉಪಭಾಷೆಗಳನ್ನು ಮಾತನಾಡುವವರು ಇನ್ನೊಂದು ಉಪಭಾಷೆಯನ್ನು ಮಾತನಾಡುತ್ತಾರೆ ಅಂತ. ಇದು 107ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ಅವರಿಗೆ 2 ಒಂದು ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಅಂದರೆ ಇದಕ್ಕೆ ಅವರು ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಇವನ್ ಕೀ ಆನ್ಸರ್ ಒಳಗೆ ಹೋಗಿ ನೀವು ನೋಡಿದರೆ ಗೊತ್ತಾಗುತ್ತೆ. ಓಕೆ, ಸೊ ಇಟ್ಸ್ ಅ ಜೆಡ್ ಅಂತ. ಅಂದರೆ ನೋಡಿರಿ, ಸಾಮಾನ್ಯವಾಗಿ 2ನೇ ಆಪ್ಷನ್ ಕೂಡ ರೈಟ್ ಆಗ್ತದೆ. ಭಾಷೆಯ ಉಪಭಾಷೆಗಳು ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾವೆ, ಇದು ಕೂಡ ರೈಟ್ ಆಗ್ತದೆ. ಸೊ ಹೀಗಾಗಿ ಆಲ್ಮೋಸ್ಟ್ ಒಂದು ಭಾಷೆ ವಿವಿಧ ಉಪಭಾಷೆ ಮಾತನಾಡುವ ಇನ್ನೊಂದು ಉಪಭಾಷೆ ಮಾತನಾಡುವ ಅರ್ಥ ಮಾಡಿಕೊಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಅವರು ಗ್ರೇಸ್ ಕೊಟ್ಟಾರೆ. ಇದು ನಿಮಗೆ ನೆನಪಿರಲಿ. ಓಕೆ, ಇದು ಕ್ಲಿಯರ್ ಆಯಿತು. 108ನೇ ಪ್ರಶ್ನೆ ನೋಡಿ, ಕೆಳಗಿನಲ್ಲಿ ಯಾವುದು ಸ್ವೀಕರಿಸುವ ಕೌಶಲ್ಯವೆಂದು ಕರೀತಾರಂತೆ. ಅಂದರೆ ಲ್ಯಾಂಗ್ವೇಜ್ ಲರ್ನಿಂಗ್ ಒಳಗಡೆ ಬರ್ತದೆ. ಓಕೆನಾ, ದ ಲ್ಯಾಂಗ್ವೇಜ್ ಸ್ಕಿಲ್ಸ್ ಒಳಗಡೆ ಎಷ್ಟು ಸ್ಕಿಲ್ಸ್ ಅದಾವ? 4 ಸ್ಕಿಲ್ಸ್, LSRW ಅಂತ. ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಮತ್ತು ರೈಟಿಂಗ್ ಸ್ಕಿಲ್ಸ್. ಇದರೊಳಗೆ ಅವ್ರು ಏನು ಕೇಳಿದ್ದಾರೆ? ರಿಸಿಪ್ಟಿವ್ ಸ್ಕಿಲ್ಸ್ ಯಾವ್ಯಾವ ಅಂತ ಕೇಳಿದ್ದಾರೆ. ರಿಸಿಪ್ಟಿವ್ ಸ್ಕಿಲ್ಸ್ ಅಂದರೆ ಸ್ವೀಕರಿಸುವಂತಹ ಕೌಶಲ್ಯ ಅಂತ ಕೇಳಿದ್ದಾರೆ. ಸ್ವೀಕರಿಸುವ ಕೌಶಲ್ಯ ಯಾವುದು ಇಲ್ಲಿ? ಆಪ್ಷನ್ 2, ಕೇಳುವುದು ಮತ್ತು ಓದುವುದು. ಇಲ್ಲಿ ಲಿಸ್ನಿಂಗ್ ಮಾಡೋದು, ಅಗೇನ್ ಇಲ್ಲಿ ರೀಡಿಂಗ್ ಮಾಡೋದು, ಇವೇನಿದು ದೀಸ್ ಆರ್ ದ ರಿಸಿಪ್ಟಿವ್ ಸ್ಕಿಲ್ಸ್. ಆ್ಯಂಡ್ ವಾಟ್ ಅಬೌಟ್ ಸರ್ ರೈಟಿಂಗ್ ಆ್ಯಂಡ್ ಸ್ಪೀಕಿಂಗ್? ಬರೆಯೋದು ಮತ್ತು ಓದೋದು, ಬರೆಯೋದು ಮತ್ತು ಅಗೇನ್ ನಾವು ಹೇಳ್ತೀವಿ LSRW. ಓಕೆನಾ, ಸ್ಪೀಕಿಂಗ್, ಇವೇ ನೀವು ಮಾತನಾಡೋದು. ಇವು ಆ್ಯಕ್ಟಿವ್ ಸ್ಕಿಲ್ಸ್ ಅಥವಾ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತಲೂ ಹೇಳ್ತೀವಿ ನಾವು. ಓಕೆನಾ, ಓಕೆ, ಐ ಹೋಪ್ ನಿಮಗೆ ಇದು ಅರ್ಥ ಆಯಿತು ಅಂದ್ಕೊಳ್ತಾ ಇದ್ದೀನಿ. ಓಕೆ, ಸೊ ಕೆಳಗಿನ ಭಾಷೆಗಳಲ್ಲಿ ಯಾವುದು ಶಾಸ್ತ್ರೀಯ ಭಾಷೆ ಅಲ್ಲ ಅಂತ ಆಪ್ಷನ್ಸ್ ಕೇಳಿದ್ದಾರೆ. ಸೊ ಹಾಗಾದರೆ ಸರಿಯಾದ ಶಾಸ್ತ್ರೀಯ ಭಾಷೆ ಅಲ್ಲ ಅಂತ ಕೇಳಿದ್ದಾರೆ 109ನೇ ಪ್ರಶ್ನೆಗೆ ಆಪ್ಷನ್ 2 ಹಿಂದಿ ಈಸ್ ರೈಟ್ ಆನ್ಸರ್ ಅಂತ ನಿಮಗೆ ಹೇಳ್ತೀನಿ ನಾನು. 110ನೇ ಪ್ರಶ್ನೆ, ಕಲಿಯುವರಿಂದ ಕಲಿಕೆಯ ಉದಾಹರಣೆಗಳ ನಿರಂತರ ದಾಖಲೆಗಳ ನೋಡಿ, ಇಲ್ಲಿ ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್ ಪಾರ್ಟ್ ಒಳಗೆ ಬರ್ತದೆ. ಬಟ್ ಆದರೂ ಕೂಡ ಇಲ್ಲಿ ನಾವು ಮೌಲ್ಯಮಾಪನ ಅಂದರೆ ಒಂದು ಮೌಲ್ಯಮಾಪನ ಅಂತ ಚಾಪ್ಟರ್ ಬಂದಾಗ ಆ ಒಂದು ಚಾಪ್ಟರ್ ಒಳಗಡೆ ನಾವು ಸಮೇಟಿವ್ ಇವ್ಯಾಲ್ಯುವೇಷನ್, ಫಾರ್ಮೇಟಿವ್ ಇವ್ಯಾಲ್ಯುವೇಷನ್, ಡಯಾಗ್ನೋಸ್ಟಿಕ್ ಇವ್ಯಾಲ್ಯುವೇಷನ್, ಅಗೇನ್ ಮತ್ತು ನಾವು ಕಂಟಿನ್ಯೂಯಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುವೇಷನ್, ಇದಕ್ಕಿಂತ ಮೊದಲಿಗೆ ದ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಆಫ್ ದ ಇವ್ಯಾಲ್ಯುವೇಷನನ್ನು ನೋಡ್ಕೋಬೇಕು. ಅಂದರೆ ಮೌಲ್ಯಮಾಪನದ ಪ್ರಮುಖ ಅಂಶಗಳು. ನೋಡಿರಿ, ಈಗ ಪೋರ್ಟ್ಫೋಲಿಯೋ ಇದರೊಳಗಡೆ ಏನು ಮಾಡ್ತಾರೆ ಅಂತಂದರೆ, ಕಲಿಯುವರಿಂದ ನಿರಂತರ ಕಲಿಕೆಗಳ ದಾಖಲೆಗಳನ್ನು ಸಂಗ್ರಹಿಸ್ತಾರೆ. ಓಕೆನಾ, ಸೊ ನೋಡಿ, ಈಗ ಸಾಮಾನ್ಯವಾಗಿ ನಿರಂತರ ದಾಖಲೆಗಳನ್ನು ಉದಾಹರಣೆಗಳ ಮುಖಾಂತರ ಅಥವಾ ಯಾವುದೇ ಒಂದು ಅಂದರೆ ಅಂಶಗಳನ್ನು ಕ್ರೋಢೀಕರಣ ಮಾಡೋದು ನಾವು ಪೋರ್ಟ್ಫೋಲಿಯೋದಲ್ಲಿ ಕಾಣ್ತೀವಿ. ಆ್ಯಂಡ್ ವಾಟ್ ಅಬೌಟ್ ನಿರಂತರ ಸಮಗ್ರ ಮೌಲ್ಯಮಾಪನ? ಇದರಲ್ಲಿ ಕೂಡ ನಿರಂತರ ಮೌಲ್ಯಮಾಪನ ಇರ್ತದೆ, ಬಟ್ ದಾಖಲೆಗಳನ್ನು ಕೂಡ ಇರ್ತದೆ. ಬಟ್ ಇದು ಸಮಗ್ರವಾಗಿ ಮೌಲ್ಯಮಾಪನ ಮಾಡ್ತದೆ ವಿನಃ ಪೋರ್ಟ್ಫೋಲಿಯೋ ರೀತಿ ಅಲ್ಲ ಅನ್ನೋದು ನಮಗೆ ಗೊತ್ತಿರಲಿ. ಮತ್ತು ಇನ್ನೊಂದು ನೆನಪಿಟ್ಕೊಂಡು ನೀವು, ಈ ನಿರಂತರ ದಾಖಲೆಗಳನ್ನು ಒದಗಿಸುವುದೇ ಪೋರ್ಟ್ಫೋಲಿಯೋದು ನಿಮಗೆ ಗೊತ್ತಿರಲಿ. ಐ ಹೋಪ್ ಇದು ನಿಮಗೆ ಗೊತ್ತಿರಲಿ. ಈವನ್ ಕೆಲವೊಂದಿಷ್ಟು ಅಚೀವ್ಮೆಂಟ್ ಟೆಸ್ಟ್ ಬಗ್ಗೆ ಕೂಡ ಹೇಳ್ತಾರೆ. ಅಂದರೆ ಒಬ್ಬ ವಿದ್ಯಾರ್ಥಿ ತರಗತಿಯಲ್ಲಿ ಅಥವಾ ತರಗತಿಯ ಹೊರಗೆ ಎಷ್ಟು ಸಾಧನೆ ಮಾಡಿದ ಅನ್ನೋದನ್ನು ನಾನು ಯಾವುದೇ ಒಂದು ಟೆಸ್ಟ್ ಮುಖಾಂತರ ಅವನ ಪ್ರಾವೀಣ್ಯ ಮಟ್ಟವನ್ನು ಅಳಿತೀನಿ. ದಟ್ ಈಸ್ ಕಾಲ್ಡ್ ಅಚೀವ್ಮೆಂಟ್ ಟೆಸ್ಟ್ ಅಂತ ಕೂಡ ನಿಮಗೆ ಗೊತ್ತಿರಬೇಕು. 111ನೇ ಪ್ರಶ್ನೆ ಬಗ್ಗೆ ಮಾತಾಡೋದಾದರೆ, ಈ ಕೆಳಗಿನ ಯಾವ ಚಟುವಟಿಕೆಗಳು ಸಮಗ್ರ ಕಲಿಕೆಯ ಕೌಶಲ್ಯವನ್ನು ಉತ್ತೇಜಿಸ್ತದೆ ಅಂತ ಹೇಳಿದ್ದಾರೆ. ಸರಿಯಾದ ಆಪ್ಷನ್ಸ್ ಬಂದುಬಿಟ್ಟು ಪ್ರೊಜೆಕ್ಟ್ ಕಾರ್ಯ, ಲೇಖನವನ್ನು ಬರೆಯುವುದು, ನಿಯೋಜನೆ ಮತ್ತು ರೋಲ್ ಪ್ಲೇ ಮತ್ತು ಪಾತ್ರಾಭಿನಯ ಅಂತ ಹೇಳಿದರೆ, ಸಮಗ್ರ ಕಲಿಕೆಯ ಕೌಶಲ್ಯ ಇದರಲ್ಲಿ ಬರ್ತದೆ ರೋಲ್ ಪ್ಲೇ ಅಂದರೆ ಪಾತ್ರಾಭಿನಯದೊಳಗಡೆ ಬರೋದ್ರಿಂದ ಆಪ್ಷನ್ 3 ಈಸ್ ಅ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಸೊ ಬಟ್ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆ ಒಳಗಡೆ ತಪ್ಪಾಗಿ ಕೊಟ್ಟಿರ್ತಾರೆ. ಬಟ್ ಎಕ್ಸಾಕ್ಟಾಗಿ ಹೇಳೋದಾದರೆ ರೋಲ್ ಪ್ಲೇ ಇಸ್ ಅ ರೈಟ್ ಆನ್ಸರ್. ಬಟ್ ಓಕೆ, 112ನೇ ಪ್ರಶ್ನೆ, 6ನೇ ತರಗತಿಯ ಶಿಕ್ಷಕನು ಮಾತನಾಡುವ
ಚಟುವಟಿಕೆಗಾಗಿ ಈ ಕೆಳಗಿನ ಚಟುವಟಿಕೆಯನ್ನು ಅಭಿವೃದ್ಧಿಪಡಿಸುತ್ತಾನೆ ಅಂತ ಹೇಳಿದ್ದಾರೆ ಅವರು. ನೋಡಿ, ಕೆಲವೊಂದು ಸಲ ಏನಾಗುತ್ತೆ, ಪ್ರಶ್ನೆಗಳು ನಮಗೆ ಬಹಳ ಏನು ಸಮಸ್ಯೆಯನ್ನು ಒಡ್ಡಿ ನಾವು ತಪ್ಪಾಗಿ ಉತ್ತರವನ್ನು ಆಯ್ಕೆ ಮಾಡ್ಕೊಳ್ತೇವೆ. ಈಗ ನಾವು ಪ್ರಶ್ನೆಯನ್ನು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ಕೆಲಸ. ಅದು ಮರುಭೂಮಿ ಮತ್ತು ಅದರ ಹವಾಮಾನ ಪರಿಸ್ಥಿತಿಗಳ ಬಗ್ಗೆ 5 ವಾಕ್ಯ ಮಾತಾಡಿ ಅಂತ ಹೇಳಿದ್ದಾರೆ ಅವರು. ಇದು ಒಳ್ಳೆಯ ಚಟುವಟಿಕೆ ಅಥವಾ ಒಳ್ಳೆಯದಲ್ಲವೇ? ಕೆಳಗೆ ನಿಮ್ಮ ಆಯ್ಕೆಯ ಪ್ರಕ್ರಿಯೆ ಅದಕ್ಕೆ ಕಾರಣವನ್ನು ನೀಡ್ರಿ ಅಂತಾರೆ. ಅಂದರೆ ಮರುಭೂಮಿ ಮತ್ತು ಅದರ ಹವಾಮಾನ ಪರಿಸ್ಥಿತಿ ಬಗ್ಗೆ 5 ವಾಕ್ಯ ಮಾತಾಡ್ರಿ, ಇದು ಯಾವುದು ಒಳ್ಳೆಯ ಚಟುವಟಿಕೆ ಅಥವಾ ಒಳ್ಳೆಯದಲ್ಲವೇ ಅಂತ ನೀವು ಕಾರಣಗಳನ್ನು ಅಥವಾ ಪ್ರತಿಕ್ರಿಯೆಗಳನ್ನು ನೀಡಬೇಕಾಗಿದೆ. ಇದು ಒಳ್ಳೆಯ ಚಟುವಟಿಕೆ ಅಲ್ಲ ಅಂತ ನೋಡ್ರಿ. ಸೊ ಹೀಗಾಗಿ ಆಪ್ಷನ್ 1 ಇಸ್ ರಾಂಗ್. ಓಕೆ. ಮರುಭೂಮಿ ಮತ್ತು ಅದರ ಸ್ಥಿತಿಯ ಬಗ್ಗೆ ಮಾತನಾಡಲು ಯಾವುದೇ ಸಾಂದರ್ಭಿಕ ಮಾಹಿತಿ ಇಲ್ಲದೇ ಇರುವುದರಿಂದ ಇದು ಒಳ್ಳೆಯ ಚಟುವಟಿಕೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದನ್ನು ಆಪ್ಷನ್ಸನ್ನು ನಾವು ಹೋಲ್ಡ್ನಲ್ಲಿ ಇರೋಣ. ಇದು ಉತ್ತಮ ಚಟುವಟಿಕೆ ಆಗಿದೆ, ಏಕೆಂದರೆ ಕಲಿಯುವವರು ತಮ್ಮ ಭೌಗೋಳಿಕ ತರಗತಿಯಲ್ಲಿ ಅದನ್ನು ಅಧ್ಯಯನ ಮಾಡಿರಬಹುದು, ಅವರಿಗೆ ಆ ಕಾರಣಕ್ಕಾಗಿ ಮಾತನಾಡಲು ವಿಷಯಗಳಿರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದನ್ನು ಕೂಡ ನಾವು ಆಪ್ಷನ್ಸಲ್ಲಿ ಇಟ್ಕೊಳ್ಳೋಣ. ಇದು ಉತ್ತಮ ಚಟುವಟಿಕೆ, ಏಕೆಂದರೆ ಇದು ಕಲಿಯುವವರನ್ನು ಏನು ಬೇಕಾದರೂ ಮಾತನಾಡಲು ಅವಕಾಶ ಮಾಡ್ತಾ. ಇಲ್ಲಿ ಉದಾಹರಣೆಗೆ ಇಲ್ಲಿ ಮರುಭೂಮಿ ಕುರಿತು, ಅಂದರೆ ಇಲ್ಲಿ ಸರಿಯಾಗಿ ವಿವರಣೆ ಮಾಡ್ತಾ ಇಲ್ಲ, ಏನು ಬೇಕಾದರೂ ಅಂತಂದರೆ ಏನನ್ನ. ಸೊ ಹೀಗಾಗಿ ಆಪ್ಷನ್ 4 ಕೂಡ ನಾವು ಎಲಿಮಿನೇಷನ್ ಮಾಡೋಣ. ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ನಿಮಗೆ ನಾನು ಅಫ್ಕೋರ್ಸ್ ಆಪ್ಷನ್ 3 ಮಾರ್ಕ್ ಮಾಡಿದ್ದೀನಿ, ಬಟ್ ಇಟ್ಸ್ ರಾಂಗ್ ಆನ್ಸರ್ ಆ್ಯಕ್ಚುಲಿ. ಮರುಭೂಮಿ ಮತ್ತು ಅದರ ಸ್ಥಿತಿಯ ಬಗ್ಗೆ ಮಾತನಾಡಲು ಯಾವುದೂ ಸಾಂದರ್ಭಿಕ ಮಾಹಿತಿ ಕೊಟ್ಟಿಲ್ಲ. ಅವರು ಮಾತಾಡೋಕ್ಕೆ ಕೊಟ್ಟಿದ್ದಾರೆ, ವಿನಃ ವಿಷಯವನ್ನು ಕೊಟ್ಟಿದ್ದಾರೆ, ಸಾಂದರ್ಭಿಕ ಮಾಹಿತಿ ಇಲ್ಲ ಇರೋದರಿಂದ ಇದು ಒಳ್ಳೆಯ ಚಟುವಟಿಕೆ ಅಲ್ಲ. ಹೀಗಾಗಿ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಬಟ್ ನಾನು ಎಲ್ಲವೂ ಮಾರ್ಕ್ ಮಾಡಿದ್ದು ತಪ್ಪೇ ಅಂತ ಕೇಳೋದಾದರೆ ಎಲ್ಲವೂ ಕೂಡ ತಪ್ಪಲ್ಲ. ಕೆಲವೊಂದಿಷ್ಟು 2ರಿಂದ 3 ಪ್ರಶ್ನೆಗಳು ಹಾಗಾಗಿದ್ದಾವೆ, ವಿನಃ ಎಲ್ಲವೂ ಆಗಿಲ್ಲ. 113ನೇ ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ವ್ಯವಸ್ಥಿತ ಸಾಮರ್ಥ್ಯ ಅಂದರೆ ಏನು ಅಂತ ಕೇಳ್ತಾರೆ. ಅಂದರೆ ಒಂದು ಭಾಷೆಯನ್ನು ಕಲಿಯುವಾಗ ನಾವು ಸಿಸ್ಟಮ್ಯಾಟಿಕ್ ಆಗಿ ಏನು ಕಲಿತೀವಲ್ಲ ಅದರೊಳಗಡೆ ಪರ್ಸ್ನಲಿ ಒಂದು ಎಬಿಲಿಟಿ ಮಾಡ್ಕೊಂಡು ಹಾಕ್ತೀವಿ. ಇದಕ್ಕೆ ನೋಮ್ ಚೋಮ್ಸ್ಕಿ ಅವರು ಒಂದು ಕಾನ್ಸೆಪ್ಟ್ ಕೊಟ್ಟಾರೆ. ಓಕೆ, ಅದಕ್ಕೆ ನಾವು ಅಥವಾ NAD ಅಂತ ಹೇಳ್ತೀವಿ. ಅಥವಾ ಅಫ್ಕೋರ್ಸ್ ನಾವು ಇನ್ನೇಟ್ ಅಂದರೆ ಒಬ್ಬ ಮಗು ಭಾಷೆಯನ್ನು ಕಲಿಯುವಂಥ ಶಕ್ತಿ ಹುಟ್ಟಿನಿಂದನೇ ಪಡ್ಕೊಂಡಿರ್ತಾನೆ ನೋಡ್ರಿ. ಇದನ್ನು ಯಾರು ಹೇಳ್ತಾರೆ? ನೋಮ್ ಚೋಮ್ಸ್ಕಿ ಅವ್ರು ಹೇಳ್ತಾರೆ. ಓಕೆ, ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅಂತ ಹೇಳ್ತಾರೆ ಅವರು. LAD ಲ್ಯಾಡ್ ಬಗ್ಗೆ ಅವರು ಹೇಳ್ತಾರೆ. ಓಕೆ, ಪ್ರಶ್ನೆಗಳನ್ನು ನಾವು ಉಪ ಆಯ್ಕೆಗಳನ್ನು ನೋಡೋಣ. ಎಲ್ಲ ಭಾಷೆಗಳು ಸಾಮಾನ್ಯ ರಚನಾತ್ಮಕ ವ್ಯವಸ್ಥೆಯನ್ನು ಹೊಂದಿದೆ ಎಂದು ಅರ್ಥ ಮಾಡಿಕೊಳ್ಳೋದು ಇಟ್ಸ್ ಅ ರಾಂಗ್ ಆನ್ಸರ್. ಎಲ್ಲ ಮಾನವರು ಹಲವು ಭಾಷೆಗಳ ವ್ಯವಸ್ಥೆಯನ್ನು ಹೊಂದಿದ್ದಾರೆ ಎನ್ನುವುದು ತಿಳಿಯುವುದು ತಪ್ಪಾಗಿದೆ. ಭಾಷೆ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡ್ತಿದ್ದ ಹೌದು ಎಂದು ತಿಳಿಯುವುದು ಒಂದು ಭಾಷೆ ಒಂದು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಅಂತ ತಿಳಿಯೋದು ಮತ್ತು ಅದನ್ನು ಅನ್ವಯ ಮಾಡಿಸೋದು ಇದು ಸರಿಯಾದ ಉತ್ತರ. ಸೊ ಹೀಗಾಗಿ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ 4, ಭಾಷೆಗಳು ವ್ಯಾಕರಣ ವ್ಯವಸ್ಥೆಯನ್ನು ಹೊಂದಿದೆ ಎನ್ನುವುದು ಅರ್ಥ ಮಾಡಿಕೊಳ್ಳುವುದು ಅಥವಾ ಅನ್ವಯಿಸುವುದು. ನೋಡಿ, ವ್ಯಾಕರಣ ವ್ಯವಸ್ಥೆ ಹೊಂದಿದೆ, ಬಟ್ ಆದರೆ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡೋದು ಮತ್ತು ಅದನ್ನು ತಿಳಿದು ಅನ್ವಯಿಸೋದು ಇದು ವ್ಯವಸ್ಥಿತ ಸಾಮರ್ಥ್ಯಕ್ಕೆ ಒಂದು ಉತ್ತಮ ಉದಾಹರಣೆ ಅಥವಾ ಉತ್ತಮ ಒಂದು ಆಯ್ಕೆ ಆಗಿರೋದ್ರಿಂದ ಆಪ್ಷನ್ 3 ಇಸ್ ಅ ರೈಟ್ ಆನ್ಸರ್. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೇನೆ. ಇನ್ನು 114ನೇ ಪ್ರಶ್ನೆ ಬಗ್ಗೆ ಮಾತಾಡೋದಾದರೆ, 6ನೇ ತರಗತಿಯ ಒಬ್ಬ ಶಿಕ್ಷಕಿ ಟೀಚರ್ ಅವರು ವಿದ್ಯಾರ್ಥಿಗಳಲ್ಲಿ ತಾವು ಹಿಂದೆ ಓದಿದಂತಹ ಪಠ್ಯದ ಜ್ಞಾನ ಮತ್ತು ಅನುಭವಗಳನ್ನು ತಾವು ಓದುವ ಪಠ್ಯದ ಜೊತೆಗೆ ನೆನಪಿಸಿಕೊಂಡು ಜೋಡಿಸಿಕೊಂಡು ಹೇಳ್ತಾಳಂತ. ಕಲಿಯುವರು ಏನು ಮಾಡಬೇಕೆಂದು ಅವಳು ಬಯಸ್ತಾಳೆ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ ಅವರು. ಆಪ್ಷನ್ 1 ಅಂದರೆ ಒಂದೇ ಆಪ್ಷನ್ ಏನ ನೋಡಿ, ನೀವು ಓದುವ ಪಠ್ಯದ ಬಗ್ಗೆ ಮೊದಲೇ ಹೇಳುವುದಂತ. ಮೊದಲೇ ಹೇಳಿದರೆ ಅದು ಸಮಂಜಸ ಆಗುತ್ತಾ? ಓಕೆ, ನೋಡ್ರಿ, ದೃಶ್ಯಾವಳಿಗಳನ್ನು ಅವರಿಗೆ ತಿಳಿಯುವಂತೆ ಮಾಡುವುದು. ಓಕೆ, ತೋರಿಸುವುದರ ಮೂಲಕ ಕಥೆಯನ್ನು ದೃಶ್ಯೀಕರಿಸುವಂತೆ ಮಾಡುವುದು, ದೃಶ್ಯಾವಳಿಗಳನ್ನು ಶ್ಲಾಘಿಸುವುದು. ಇಲ್ಲಿ ನೋಡಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅವರು. 6ನೇ ತರಗತಿ ಶಿಕ್ಷಕಿ ವಿದ್ಯಾರ್ಥಿಗಳಲ್ಲಿ ತಾವು ಹಿಂದೆ ಓದಿದ ಪಠ್ಯದ ಜ್ಞಾನ ಮತ್ತು ಅನುಭವಗಳನ್ನು ತಾವು ಓದುವ ಪಠ್ಯದ ಜೊತೆಗೆ ನೆನಪಿಸಿಕೊಂಡು ಜೋಡಿಸಿಕೊಳ್ಳುವಂತೆ ಹೇಳ್ತಾಳೆ. ಹೌದು ತಾನೆ? ಕಲಿಯುವರು ಅದಕ್ಕೆ ಏನು ಮಾಡಬೇಕಂತ ಬಯಸ್ತಾಳಕ್ಕೆ? ಓದುವ ಪಠ್ಯದ ಬಗ್ಗೆ ಮೊದಲೇ ಹೇಳುವುದು. ಓಕೆ, ಹೋಪ್ ಇದು ಕ್ಲಿಯರ್ ಆಯ್ತು ಅಂದ್ಕೊಳ್ತೀನಿ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಅಂದರೆ ಅದನ್ನು ಮೊದಲೇ ಜೋಡಿಸ್ಕೊಳ್ಬೇಕಂತ ಹೇಳಬೇಕಂತಾಗ ಅಂದರೆ ಆ ಪಠ್ಯವನ್ನು ಓದೋಕ್ಕಿಂತ ಮೊದಲೇ ಹೇಳಿಬಿಟ್ರೆ ದಟ್ ಇಸ್ ರೈಟ್ ಆನ್ಸರ್. ಇವನ್ ಅಫಿಷಿಯಲ್ ಕೀ ಆನ್ಸರ್ ಕೂಡ ಹೀಗೆ ಕೊಟ್ಟಿದ್ದಾರೆ. ನಿಮಗೆ ಪ್ರಶ್ನೆ ಪತ್ರಿಕೆ ಬೇಕಾದರೆ ಈ ಕೆಳಗಿನ ಕಮೆಂಟ್ ಬಾಕ್ಸಲ್ಲಿರುವಂತಹ ಸಂಪರ್ಕಿಸುವ ಸಂಖ್ಯೆ ಮುಖಾಂತರ ನನ್ನನ್ನು ನೀವು ಸಂಪರ್ಕಿಸಿ PDF ಪಡೆಯಬಹುದು. 115ನೇ ಪ್ರಶ್ನೆ, ವಿದೇಶಿ ಭಾಷೆಗಳ ಅಧ್ಯಯನ ಕುರಿತು ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುವುದರಲ್ಲಿ ಕೆಳಗಿನ ಯಾವುದು ನಿಜ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜ ಅಲ್ಲ. ತ್ರಿಭಾಷಾ ಸೂತ್ರ ಅಡಿಯಲ್ಲಿ ಅಧ್ಯಯನ ಮಾಡುವ ಭಾಷೆಯಲ್ಲಿ ವಿದೇಶಿ ಭಾಷೆಗಳ ಅಧ್ಯಯನ ಒಳಗೊಂಡಿಲ್ಲ. ನೋಡ್ರಿ,
ಓಕೆ. ಹೆಚ್ಚುವರಿ ಓಕೆ ಒಳಗೊಂಡಿಲ್ಲ, ಹೌದು ಒಳಗೊಂಡಿಲ್ಲ. ಓಕೆ, ಇದು ಸರಿ ಇದೆ. ಹೆಚ್ಚುವರಿ ಆಯ್ಕೆಯಾಗಿ ಅಧ್ಯಯನ ಮಾಡುವ ಭಾಷೆಯಲ್ಲಿ ಫ್ರೆಂಚ್ ಭಾಷೆ ಇದೆ. ಓಕೆ, ಇದು ಸರಿ ಇದೆ. ದ್ವಿತೀಯ ಹಂತದಲ್ಲಿ ಹೆಚ್ಚುವರಿ ಆಗಿ ವಿದೇಶಿ ಭಾಷೆಗಳ ಅಧ್ಯಯನ ಮಾಡಬಹುದು. ಓಕೆ, ಇದು ಸರಿ ಇದೆ. ಅಲ್ಲಿ ತಪ್ಪಾಗಿದ್ದು ಕೇಳಿದ್ದಾರೆ, ನಿಜವಲ್ಲ ಅಂತ ಹೇಳಿದ್ದಾರೆ. ಸೊ ತ್ರಿಭಾಷಾ ಸೂತ್ರ ಅಡಿಯಲ್ಲಿ ವಿದೇಶಿ ಭಾಷೆಗಳ ಅಧ್ಯಯನ ಒಂದು ಭಾಷೆಯಾಗಿ ಸೇರ್ಪಡೆಯಾಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಓಕೆ, 115ಕ್ಕೆ 4 ಸರಿಯಾದ ಉತ್ತರ ಆಗಿದೆ. ಇನ್ನು 116ನೇ ಪ್ರಶ್ನೆ ನೋಡಿ. ವ್ಯಾಕರಣ ಬೋಧನೆಯಲ್ಲಿ ಕೆಳಗಿನ ಈ ತಂತ್ರ ಏನೆಂದು ಕರೀತಾರೆ ಅಂತ ಕೇಳ್ತಾ ಇದ್ದಾರೆ ಅವರು. ಅಂದರೆ ಬೋಧನಾ ವಿಧಾನದೊಳಗಡೆ ಕೂಡ ಇದು ಬರುವಂತಹ ಸಂದರ್ಭ ಪ್ರಶ್ನೆ ಆಗಿದೆ. ಸಂದರ್ಭದಲ್ಲಿರುವ ಭಾಷೆಯನ್ನು ಪರಿಚಯಿಸುವುದು, ಕಲಿಯುವವರು ಭಾಷಾ ಅಂಶಗಳನ್ನು ಗಮನಿಸುವಂತೆ ಮಾಡುವುದು, ಮತ್ತು ಅದೇ ರೀತಿ ನಿಜ ಜೀವನ ಸಂದರ್ಭದಲ್ಲಿ ಬಳಸಲು ಮತ್ತು ಅದನ್ನು ಶೋಧಿಸುವ ಮೂಲಕ ಕಲಿಯುವವರು ಗಮನವನ್ನು ಸೆಳೆಯಲು ಅನುವು ಮಾಡಿಕೊಳ್ಳುವಂತಹ ವಿಧಾನ ಯಾವುದು ಅಂತ 116ನೇ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ನಾನು ನಿಮಗೆ 2 ಆಪ್ಷನ್ಸ್ಗಳನ್ನು ಟಿಕ್ ಮಾಡಿದ್ದೀನಿ. ಡಿಸ್ಕವರಿ ವಿಧಾನ, ಅಗೇನ್ ಪ್ರಜ್ಞೆಯನ್ನು ಹೆಚ್ಚುವಿತ ಅಂತ ನಾವೇನು ಹೇಳ್ತೀವಿ, ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಮುಖಾಂತರ ಕಲಿಯುವುದು ಅಂತ ಹೇಳ್ತದೆ. ಸಂದರ್ಭದಲ್ಲಿರೋ ಭಾಷೆಯನ್ನು ಪರಿಚೋದು. ಸೊ ಹೀಗಾಗಿ ಪ್ರಜ್ಞೆಯನ್ನು ಹೆಚ್ಚುವಂಥ ವಿಧಾನ, ಇಟ್ಸ್ ಆಪ್ಷನ್ 2 ಈಸ್ ರೈಟ್ ಆನ್ಸರ್ ಅಂತ ಹೇಳ್ತೀನಿ. ನೋಡ್ರಿ, ಬೋಧನಾ ವಿಧಾನ ಅಂತ ಬಂದಾಗ ನಿಮಗೆ ನಾನು ಹೇಳ್ಕೊಡೋದೇನಂತಂದರೆ ನಿಗಮನ, ಅನುಗಮನ, ಡಿಸ್ಕವರಿ ವಿಧಾನ, ಅಂದರೆ ಸ್ಕೀಮನ್ನು ರಚಿಸೋದು ಬಿಟ್ಬಿಡಿ ಇದು. ಮತ್ತು ಅಗೇನ್ ಅದೇ ರೀತಿಯಾಗಿ ನಾವೇನು ಹೇಳ್ತೀವಿ, ಶಿಕ್ಷಕರ ಕೇಂದ್ರಿತ ವಿಧಾನ, ವಿದ್ಯಾರ್ಥಿ ಕೇಂದ್ರಿತ ವಿಧಾನ, ಇವುಗಳನ್ನೆಲ್ಲ ತಿಳ್ಕೊಳ್ಬೇಕಾಗಿದೆ. ಇವು ಬಹಳ ಮುಖ್ಯ ವಿಷಯಗಳಂತ ತಾವು ನೆನಪಿಟ್ಕೋರಿ. ಕೆಳಗಿನಗಳಲ್ಲಿ ಯಾವುದು ಭಾಷೆಯ ಬಗ್ಗೆ ತಿಳುವಳಿಕೆ ಕುರಿತು ಹೇಳ್ತದೆ ಅಂತ ಆಪ್ಷನ್ಸ್ಗಳನ್ನು ಕೊಡ್ತಾರೆ. ಭಾಷೆಯ ಬಗ್ಗೆ ಸರಿಯಾಗಿ ತಿಳುವಳಿಕೆ ಕೊಡೋದು ಘೋಷಣಾ ಜ್ಞಾನ ಅಂತ. ವ್ಯಾಕರಣ ಜ್ಞಾನ ಭಾಷೆ ಬಗ್ಗೆ ಕೊಡ್ತದೆ ವಿನಃ ತಿಳುವಳಿಕೆಯನ್ನು ಕೊಡೋದಿಲ್ಲ. ಅದು ಜ್ಞಾನ ಕೊಡ್ತದೆ ವಿನಃ ತಿಳುವಳಿಕೆ ಕೊಡೋದಿಲ್ಲ. ಬಟ್ ಘೋಷಣಾ ಜ್ಞಾನ ಅಂತಂದರೆ ನಾವು ಭಾಷೆಯನ್ನು ಓದಿ ಅರ್ಥ ಮಾಡಿಕೊಂಡು ಬಳಸುವುದು ಅಂತಂದರೆ ನಾವು ಘೋಷಣಾ ಜ್ಞಾನ ಅಂತ ಕೂಡ ಅರ್ಥೈಸ್ಕೊಳ್ಬೋದು. ಕೇಳುವುದು ಅಂದರೆ ಪ್ರತಿಧ್ವನಿ, ಪದಗಳು, ಮಾತಿನ ಅಥವಾ ಆಡಿಯೋದ ಮಾತಿನ ಅರ್ಥವನ್ನು ತಿಳಿಯಲು ವಾಕ್ಯಗಳು, ಹೀಗೆ ಎಲ್ಲವನ್ನು ಒಳಗೊಳ್ಳುತ್ತದೆ. ಇದು 5ನೇ ತರಗತಿಯನ್ನು ಕಲಿಯುತ್ತಿರುವ ಅಪರ್ಣ ಎಂದು ತಿಳಿದಿದ್ದಾಳೆ. ಕೇಳುವುದನ್ನು ಕಲಿಯಲು ಅವಳು ನಂಬುವ ವಿಧಾನ ತಂತ್ರ ಏನು ಅಂತ ಹೇಳ್ತಾ ಇದ್ದಾರೆ ಅಂತ ಕೇಳಿ. ಇಲ್ಲಿ ಇಂಗ್ಲೀಷಿಂದ ಕನ್ನಡಕ್ಕೆ ಭಾಷಾಂತರ ಆಗಿರೋದ್ರಿಂದ ಪ್ರಶ್ನೆ ಏನಾಗಿರ್ತದೆ, ನಮಗೆ ಸ್ವಲ್ಪ ಓದಿ ಅರ್ಥ ಮಾಡ್ಕೊಳ್ಳಿಕ್ಕೆ ಕಠಿಣ ಆಗ್ತದೆ. ಬಟ್ ನಾವು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ಇದು ಬಾಟಮ್ ಅಪ್ ಅಪ್ರೋಚ್ ಅಂತ ನಾನು ಹೇಳ್ತೀನಿ. ಓಕೆ, ಇದು ಇಂಗ್ಲೀಷ್ನಲ್ಲಿ ಕೂಡ ಬರ್ತದೆ, ನಿಮಗೆ ನಾನು ಹೇಳ್ತೀನಿ. ನೋಡಿ, ಈಗ ಬಾಟಮ್ ಅಪ್ ಅಪ್ರೋಚ್ ಅಂದರೆ ಮೊದಲಿಗೆ ನಾವು ಏನು ಮಾಡ್ತೀವಿ, ಧ್ವನಿ ಫೋನನ್ನು ಕಲಿತೀವಿ, ಫೋನಿಮನ್ನು ಕಲಿತೀವಿ. ಅಂದರೆ ಅದಕ್ಕಿಂತ ಫೋನಿಮ್ ಅಂದರೆ ಒಂದು ಲೆಟರ್ ಇದೆ. ಈಗ ಎ ಲೆಟರ್ ಇದೆ, ಇದರದ್ದು ನಾನು ಸೌಂಡ್ ಕಲಿತೀನಿ. ಆಮೇಲೆ ಈ ಲೆಟ್ರನ್ನು ನಾನು ಏನು ಮಾಡ್ತೀನಿ, ಇನ್ನೊಂದು ಲೆಟ್ರ್ ಜೊತೆ ಕೂಡಿಸ್ತೀನಿ. ಓಕೆ, ನ ಆಯ್ತದಾನೆ. ಸೊ ಇದಾದಮೇಲೆ ಒಂದು ವರ್ಡನ್ನು ಓದ್ತೀನಿ ನಾನು. ಇದಾದಮೇಲೆ ನಾನು ಏನು ಮಾಡ್ತೀನಿ, ಒಂದು ವಾಕ್ಯವನ್ನು ಓದ್ತೀನಿ ಅಥವಾ ಒಂದು ವಾಕ್ಯವನ್ನು ಕಲಿತೀನಿ. ಇದಾದಮೇಲೆ ಒಂದು ಪ್ಯಾರಾಗ್ರಾಫನ್ನು ಮಾಡ್ತೀನಿ. ಇದಾದಮೇಲೆ ಒಂದು ಪೇಜ್, ಇದಾದಮೇಲೆ ಒಂದು ನಾನು ಲೆಸನನ್ನು ಮುಗಿಸ್ತೀನಿ. ಬಾಟಮ್ ಅಪ್ ಅಂದರೆ ಕೆಳಗಡೆಯಿಂದ, ಓಕೆ, ಕೆಳಗಡೆಯಿಂದ ಮೇಲೆ ಹೋಗ್ತಾ ಇರ್ತಾರೆ. ಓಕೆನಾ, ಅಂದರೆ ಸೌಂಡ್, ವರ್ಡ್ ಆ್ಯಂಡ್ ದ ಸೆಂಟೆನ್ಸ್ ಅಂತ ಹೀಗೆ ಹೋಗ್ತಾ ಇದೆ. ಇದು ನಿಮಗೆ ಕ್ಲಿಯರ್ ಇರಲಿ. ಇದಕ್ಕೆ ನಾವು ಬಾಟಮ್ ಅಪ್ ಅಪ್ರೋಚ್ ಅಂತ ಹೇಳ್ಬೋದು. ಇನ್ನು ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗುವ ಅನೇಕ ಭಾರತೀಯರು ಅಲ್ಲಿನ ಭಾಷೆಯನ್ನು ಕಲಿತಾರೆ. ಇದು ಏನು? ದಿಸ್ ಈಸ್ ಕಾಲ್ಡ್ ಇನ್ಸ್ಟ್ರುಮೆಂಟಲ್ ಪ್ರೇರಣೆ ಅಥವಾ ಇನ್ಸ್ಟ್ರುಮೆಂಟಲ್ ಮೋಟಿವೇಶನ್ ಅಂತ ಹೇಳ್ತೀನಿ. ಇಲ್ಲಿ ನಾವು ಇಂಟಿಗ್ರೇಟಿವ್ ಅಂತ ಬರೋಂಗಿಲ್ಲ, ಇಟ್ಸ್ ಇನ್ಸ್ಟ್ರುಮೆಂಟಲ್. ಅಂದರೆ ತಮ್ಮ ಸಾಧನಾತ್ಮಕ ಪ್ರೇರಣೆಯ ಮುಖಾಂತರ ಅವ್ರೇನು ಮಾಡ್ತಾರೆ, ಅಲ್ಲಿನ ಭಾಷೆನ ಕಲಿತಾರೆ. ಸಾಮಗ್ರಿಗಳ ದೃಢೀಕರಣ ಇದನ್ನು ಕುರಿತಾಗಿದೆ ಅಂತ ಹೇಳ್ತಾ ಇದ್ದಾರೆ. 120ನೇ ಪ್ರಶ್ನೆ. ನೋಡಿ, ಸಾಮಗ್ರಿಗಳ ದೃಢೀಕರಣ, ನಾವು ಇದನ್ನು ಇಂಗ್ಲೀಷ್ನಲ್ಲಿ ಓದಿದರೆ ಪ್ರಶ್ನೆ ಅರ್ಥ ಆಗ್ತದೆ. ಬಟ್ ಎನಿವೇಸ್ ನೀವು ಓದಲಿಕ್ಕೆ ಪ್ರಯತ್ನ ಪಡಿ, ಕನ್ನಡದಲ್ಲಿ ಕೂಡ ನೋ ಇಶ್ಯೂಸ್. ನಿಜ ಜೀವನದ ಸಂದರ್ಭದಲ್ಲಿ ಬರೆದ ಅಥವಾ ಅಭಿವೃದ್ಧಿಪಡಿಸಿದ ಸಾಮಗ್ರಿಗಳನ್ನು ನಾವು ಸಾಮಗ್ರಿಗಳ ದೃಢೀಕರಣ ಅಥವಾ ನಾವು ಇಂಗ್ಲೀಷ್ ಸಾಮಾನ್ಯವಾಗಿ ರಿಲಿಯಾಸ್. ಓಕೆ, ರಿಲಿಯಾಸ್ ಅಂದರೆ ಸಾಮಾನ್ಯವಾಗಿ ನಮ್ಮ ದಿನನಿತ್ಯ ಜೀವನದೊಳಗಡೆ ಕಾಣುವಂತಹ, ನೋಡುವಂತಹ, ಬಳಸುವಂತಹ, ನಂಬುವಂತಹ ವಸ್ತುಗಳಾಗಿರ್ತಾವೆ. ಇದಕ್ಕೆ ನಾವು ಏನು ಹೇಳ್ಬೋದು ಅಂದರೆ TLM, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ ಅಂತಲೂ ಕೂಡ ನಾವು ಹೇಳ್ತೀವಿ. ಬಟ್ ಇವುಗಳನ್ನು ನಾವು ಕ್ಲಾಸ್ ರೂಮ್ ಒಳಗಡೆ ಬಳಕೆ ಮಾಡಿದ ಇದಕ್ಕೆ ನಾವು ರಿಲಿಯಾ, ಸಾಮಗ್ರಿಗಳ ದೃಢೀಕರಣ ಅಂತ ಕೂಡ ಹೇಳ್ತೀವಿ. ಇವತ್ತಿನ ಈ ಒಂದು ಸೆಷನ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ 1 2024 ಡಿಸೆಂಬರ್ ತಿಂಗಳದ ಲ್ಯಾಂಗ್ವೇಜ್ 1 ಕನ್ನಡದ ಬಗ್ಗೆ ನಾನು ಅದ್ಭುತವಾಗಿ ನಿಮಗೆ ವಿವರಣೆ ಮಾಡಿದ್ದೀನಿ. ಇದರಲ್ಲಿ
ಏನಾದರೂ ನಿಮಗೆ ತಿದ್ದುಪಡಿ ಅಥವಾ ಸಂಶಯ ಸಮಸ್ಯೆ ಮತ್ತು ನಿಮ್ಮ ಸಲಹೆಗಳಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಸಮಯ ತೆಗೆದುಕೊಂಡು ನಿಮಗೆ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಳಗಡೆ ನಿಮಗೆ ನಾನು ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.